ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬಿಗ್ MNC ಕಂಪ್ನಿಯವರು ಹೈರ್ ಮಾಡ್ತಿದ್ದಾರೆ. ಇದು ಟೆಕ್ನಿಕಲ್ ಜಾಬು. ಇದು ಎನಿ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡ್ಬೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲ ರಿಕ್ವೈರ್ಮೆಂಟ್ ನೋಡಿಕೊಂಡು ಮತ್ತು ಕ್ವಾಲಿಫಿಕೇಷನ್ ಸ್ಕಿಲ್ಸ್ ನಿಮ್ಮ ಜೊತೆ ಮ್ಯಾಚ್ ಆಗ್ತಿದ್ರೆ ನೋಡ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ. ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ನಾನು ನಿನ್ನೆ 1-to-1 ಸೆಷನ್ ತಗೋಬೇಕಾದ್ರೆ ಒಬ್ಬರು ಹೇಳಿರೋ ಫ್ರೆಶ್ ಪ್ರಿಂಟ್ ಕಡೆಯಿಂದ ಅವ್ರಿಗೆ ಅಸೆಸ್ಮೆಂಟ್ ಕೂಡ ಬಂದಿದೆ. ವಿತಿನ್ 2 ಡೇಸಲ್ಲಿ ಏನು ಬರೀ ಇಂಗ್ಲೀಷ್ ಅಷ್ಟೇ ಕೇಳಿರೋದು. ಸೊ ಇನ್ನು ಯಾರು ಅಪ್ಲೈ ಮಾಡಿಲ್ಲ, ಬೇಗ ಹೋಗಿ ಆ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ನೀವೇನಾದರೂ ನನ್ನ ಜೊತೆ 1-to-1 ಮೆಂಟರ್ಶಿಪ್ ಬೇಕು ಅಂತಂದರೆ, ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ಲಿಂಕ್ಡ್ಇನ್ನಲ್ಲಿ ನೌಕರಿಲಿ ಹೆಂಗೆ ಜಾಬ್ ಸರ್ಚ್ ಮಾಡಬೇಕು ಅಂತ ಹೆಲ್ಪ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀನಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಕಂಪ್ನಿ ಬಂದ್ಬಿಟ್ಟು ಕಾಗ್ನಿಸೆಂಟ್ ಅವರು. ಇವರು ಡೇಟಾ ಅನಾಲಿಸ್ಟ್ ರೋಲ್ ತಯಾರು ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ಇವ್ರ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ಇಲ್ಲಿ ರೆಸ್ಪಾನ್ಸಿಬಲ್ ಪರ್ಫಾರ್ಮ್ ಡೇಟಾ ಡಿಸ್ಕ್ರೆಪ್ಸಿ ಚೆಕ್ಸ್, ಎಕ್ಸಿಕ್ಯೂಟಿವ್ SI ಅಂತ ಅಂದರೆ ಡೇಟಾನ ಚೆಕ್ ಮಾಡೋದಾಗಿರ್ಬೋದು. ಕಾಂಪಿಟೆಂಟ್ ಇನ್ ಸ್ಟಡಿ ಪ್ರೋಟೋಕಾಲ್ ಮ್ಯಾನೇಜ್ಮೆಂಟ್ ಟು ಪ್ರೊವೈಡ್ ಸೆಕೆಂಡರಿ ಫೀಡ್ಬ್ಯಾಕ್ PDM ಅಂತೆ. ಮತ್ತು ಕನ್ಸಿಸ್ಟೆನ್ಸಿ ಆ್ಯಂಡ್ ಕ್ಲಿನಿಕಲ್ ಡೇಟಾಬೇಸ್ ಸ್ಟಡಿ ಮಾಡಬೇಕು ಅಂತ ಹೇಳಿ, ಡೇಟಾಬೇಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ಸರ್ಟಿಫಿಕೇಷನ್ ನೋಡೋದಾದರೆ, ಸರ್ಟಿಫಿಕೇಷನ್ ಆಫ್ SCDM ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಈ ಜಾಬ್ ಲಿಂಕ್ನ ಕೊಟ್ಟಿರ್ತೀನಿ. ನೀಡ್ ಇರೋರು ಮತ್ತು ಇಂಟ್ರೆಸ್ಟ್ ಇರೋರು ಮತ್ತು ರಿಕ್ವೈರ್ಮೆಂಟ್ ನೋಡ್ತಿರೋರು ಡೇಟಾ ಅನಾಲಿಸ್ಟ್ ರೋಲ್ಗೆ ಅಪ್ಲೈ ಮಾಡಿ. ಇವಾಗ ಮುಂದೆ ಹೋಗಿ ನಾನು ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಟೆಕಿಯನ್ ಅಂದ್ಬಿಟ್ಟು ಇವರು ಡೇಟಾ ಅನಾಲಿಸ್ಟ್ ಇಂಟರ್ನ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್, ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಇಲ್ಲಿ ಇವ್ರದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ಕಲೆಕ್ಟ್, ಕ್ಲೀನ್ ಅಂಡ್ ಅನಲೈಸ್ ಲಾರ್ಜ್ ಡೇಟಾ ಸೆಟ್ ಇರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡಿ ಮತ್ತು ಕ್ಲೀನ್ ಮಾಡಿ ನಾವು ಅನಲೈಸ್ ಮಾಡಬೇಕಾಗಿರುತ್ತೆ. ಮತ್ತು ಕಂಡಕ್ಟ್ ರಿಸರ್ಚ್ ಆನ್ ಇಂಡಸ್ಟ್ರಿ ಟ್ರೆಂಡ್ಸ್ ಅಂತಂದರೆ ಯಾವುದೇ ಟ್ರೆಂಡಿಂಗ್ ಇದೆ ಅದನ್ನ ನಾವು ರಿಸರ್ಚ್ ಮಾಡಬೇಕು. ಮತ್ತು ಇಲ್ಲಿ SQL ಕೋಡ್ ಕೂಡ ಬರಿಬೇಕು ಅಂತ ಹೇಳಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ, ಕರೆಂಟ್ಲಿ ಪರ್ಸೂಯಿಂಗ್ ರೀಸೆಂಟ್ಲಿ ಕಂಪ್ಲೀಟೆಡ್ ಡಿಗ್ರಿ ಇನ್ ಡೇಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಮ್ಯಾಥಮೆಟಿಷಿಯನು ಈ ರೋಲಲ್ಲಿ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸೆಲ್ಲು, SQL, ಪೈಥಾನ್ ಗೊತ್ತಿರಬೇಕು, ಮ್ಯಾಂಡೇಟರಿ ಇದೆ. ಮತ್ತು ಪವರ್ BI ಅಥವಾ ಟ್ಯಾಬ್ಲೆಟ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಅದು ಮ್ಯಾಂಡೇಟರಿ ಇದೆ. ಮತ್ತು ಇಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಿಯಲ್ ವರ್ಲ್ಡ್ ಡೇಟಾ. ಸೊ ನಮ್ಗೆ ಒಂದು ಸರ್ಟಿಫಿಕೇಷನ್ ಕೂಡ ಕೊಡ್ತಿದ್ದಾರೆ ಇವರು, ನಮ್ಮದು ಕಂಪ್ಲೀಷನ್ ಆದಮೇಲೆ ಇಂಟರ್ನ್ಶಿಪ್ಪು. ಮತ್ತು ಇಲ್ಲಿ 0 to 2 years ಆಫ್ ಏನು ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ 2 ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಕೂಡ ಶೇರ್ ಮಾಡಿ. ನೀವು ಮತ್ತು ಈ ಜಾಬ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ, ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.